Hi, my dear students. Welcome back to SSLC Final Examination Preparation Crash Course video series. So, ಇವತ್ತಿನ ಕ್ಲಾಸಲ್ಲಿ ಐ ಆಮ್ ಡೀಲಿಂಗ್ ವಿತ್ ಸರ್ಟೆನ್ ಅಪ್ಲಿಕೇಶನ್ ಕ್ವಶನ್. ನೋಡಿ ಸ್ಟೂಡೆಂಟ್ಸ್, ಈ ಒಂದು ಕ್ವಶನ್ಸ್ ಯಾರಿಗೆ ಅರ್ಥ ಆಗುತ್ತೆ, ಯಾರು ಕಾನ್ಸೆಪ್ಟ್ಗೆ ಪ್ರಿಪೇರ್ ಆಗಿದ್ದೀರಾ. ಸೊ ಮ್ಯಾಮ್ ಹಾಗಾದರೆ ಬೇರೆಯವ್ರ ಅಪ್ಲಿಕೇಶನ್ ಕ್ವಶನ್ ಸಾಲ್ವ್ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ಮಾಡಬಹುದು, ಬಿಕಾಸ್ ನಾನಿಲ್ಲಿ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಸ್ಟೆಪ್ಸು ಕೂಡ ಹೇಳ್ಕೊಡ್ತೀನಿ. ಬಟ್ ಏನು ಹೇಳ್ತೀನಿ ಅಂದರೆ, ಅಟ್ಲೀಸ್ಟ್ ಈಗ 30+ ಡೇಸ್ ಏನು ಉಳಿದಿದೆ, ಈ 30+ ಡೇಸಲ್ಲಿ ಮಿನಿಮಮ್ 15 ಡೇಸಲ್ಲಿ ಎಲ್ಲ ಕಾನ್ಸೆಪ್ಟ್ಸನ್ನು ಓದಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ 15 ಡೇಸ್ ಓನ್ಲಿ ರಿವಿಷನ್ಗೆ ಇಟ್ಕೊಳ್ಳಿ. ಹೇಗೆ ಹೋಗಬೇಕು ಎಕ್ಸಾಮ್ಗೆ ಅಂದರೆ, ಸೊ ಎಸ್ ಇವತ್ತು ಎಕ್ಸಾಮ್ ಬರೆಯೋಕ್ಕೆ ನಾನು ರೆಡಿ, ಐ ಆಮ್ ಕಂಪ್ಲೀಟ್ಲಿ ಕಾನ್ಫಿಡೆಂಟ್ ಅನ್ನೋದು ರೀತಿ ಎಕ್ಸಾಮ್ಗೆ ಹೋದರೆ ಆಲ್ರೆಡಿ ನೀವು ಓದಿರೋದೆಲ್ಲ ಅಲ್ಲಿ ನೆನಪಿಗೆ ಬಂದ್ಬಿಡುತ್ತೆ ಬಿಕಾಸ್ ಆಫ್ ಯುವರ್ ಕಾನ್ಫಿಡೆನ್ಸ್. ಓಕೆ, ಆ ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ನೀವು ಕಾನ್ಸೆಪ್ಟ್ಸಿಗೆ ಪ್ರಿಪೇರ್ ಆಗಬೇಕು. ಸೊ ಪ್ರಿಪೇರ್ ಆಗ್ತೀರಾ, ಡೆಫಿನೆಟ್ಲಿ ಆ ಹೋಪ್ಸ್ ಇದೆ. ಸೊ ಏನು ತಲೆ ಕೆಡಿಸ್ಕೋಬೇಡಿ, ವಿ ಹ್ಯಾವ್ ಟೈಮ್, ಬಟ್ ಜಸ್ಟ್ ಮೇಕ್ ಶೋರ್ ಹೌ ಟು ಯೂಸ್ ದಟ್ ಟೈಮ್ ವೈಸ್ಲಿ. ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಕ್ವಶನ್ ಏನು ಅಂತ ನೋಡ್ತಾ ಬರೋಣ. ಸೊ ಆನ್ ಎಲಿಮೆಂಟ್ ಎಕ್ಸ್ ಫಾರ್ಮ್ಸ್ an oxide XO, which is very useful gas used in the process of photosynthesis. Identify the element X ಅಂತ ಕೇಳ್ತಾ ಇದ್ದಾರೆ. ಸೊ ಫೋಟೋಸಿಂಥಸಿಸ್ ಪರ್ಫಾರ್ಮ್ ಆಗಕ್ಕೆ ಯೂಸ್ ಆಗುವಂಥ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್, ಹೌದಲ್ವಾ? ನೋಡಿ, ಆನ್ ಎಲಿಮೆಂಟ್ ಎಕ್ಸ್ ಫಾರ್ಮ್ಸ್ ಆನ್ ಆಕ್ಸೈಡ್ XO. ಆನ್ ಆಕ್ಸೈಡ್ XO ಇಲ್ಲಿ ಅಂದರೆ ಎಕ್ಸ್ ಅಂದರೆ ಕಾರ್ಬನ್ ಆದರೆ ಆಕ್ಸೈಡ್ ಆಫ್ ಎಕ್ಸ್ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಎನ್ ಆಕ್ಸೈಡ್ ಆಫ್ XO ಈಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಎಲಿಮೆಂಟ್ ಏನಾಗುತ್ತೆ ಆಗ? ಎಕ್ಸ್ ಆಗುತ್ತೆ. ಸೊ ಅವ್ರು ಕೇಳ್ತಾರಂಥದ್ದೇನು? ಐಡೆಂಟಿಫೈ ದ ಎಲಿಮೆಂಟ್ ಎಕ್ಸ್. ಸೊ ಎಕ್ಸ್ ಏನಾಗಿದೆ? ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾರ್ಬನ್. ಮ್ಯಾಮ್ ಇಷ್ಟೊಂದು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದಾ? ನೋಡಿ, ಅಲ್ಲಿ ಕೇಳಿರೋಂಥದ್ದು ಗ್ಯಾಸ್ ಯೂಸ್ಡ್ ಇನ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಆಗಕ್ಕೆ ಯೂಸ್ ಮಾಡುವಂಥ ರಾ ಮೆಟೀರಿಯಲ್ ಯಾವುದು? ಕಾರ್ಬನ್ ಡೈಆಕ್ಸೈಡು, ವಾಟರು, ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್. ಸೊ ಹಾಗಾಗಿ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ನೋಡಿ, ನೇಮ್ ದ ಆಸಿಡ್ ಫಾರ್ಮ್ಡ್ ವೆನ್ ಸಲ್ಫರ್ ಟ್ರೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್. ನಮಗೆ ಎರಡು ಥಿಂಗ್ಸನ್ನು ನಾವು ನೋಟ್ ಮಾಡ್ಕೊಳ್ಳೋಣ ಇಲ್ಲಿ. ನೋಡಿ, ಅಟ್ಮಾಸ್ಫಿಯರಲ್ಲಿ ಸಮ್ಟೈಮ್ಸ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಇರುತ್ತೆ, ಟಾಕ್ಸಿಕ್ ಗ್ಯಾಸ್. ಈ ಸಲ್ಫರ್ ಡೈಆಕ್ಸೈಡ್ ಗ್ಯಾಸು ವಾಟರ್ ಜೊತೆ ರಿಯಾಕ್ಟ್ ಆದರೆ, ವಾಟರ್ ಎಲ್ಲಿಂದ ಬರುತ್ತೆ? ಸೇ ಫಾರ್ ಎಕ್ಸಾಂಪಲ್ ದಿಸ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಇಸ್ ರಿಯಾಕ್ಟಿಂಗ್ ವಿತ್ ರೈನ್ ವಾಟರ್. ಸೊ ಏನು ಫಾರ್ಮ್ ಆಗುತ್ತೆ? ಇಟ್ ಫಾರ್ಮ್ಸ್ ಸಲ್ಫ್ಯೂರಸ್ ಆ್ಯಸಿಡ್. ಏನು ಫಾರ್ಮ್ ಆಗುತ್ತೆ? ಈ ಕೇಸಲ್ಲಿ ಸಲ್ಫ್ಯೂರಸ್ ಆ್ಯಸಿಡ್ ಫಾರ್ಮ್ ಆಗುತ್ತೆ, H2SO3. ಆಯಿತಾ? ಬಟ್ ಅವ್ರು ಕೇಳ್ತಾ ಇರೋದು ಸಲ್ಫರ್ ಟ್ರೈಆಕ್ಸೈಡ್. ಸಲ್ಫರ್ ಟ್ರೈಆಕ್ಸೈಡ್ SO3 ಇದನ್ನು ನಾವು ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ? ವೆನ್ ಸಲ್ಫರ್ ಟ್ರೈಆಕ್ಸೈಡ್ ಇಸ್ ರಿಯಾಕ್ಟೆಡ್ ವಿತ್ ವಾಟರ್ ಇಟ್ ಫಾರ್ಮ್ಸ್ ಸಲ್ಫ್ಯೂರಿಕ್ ಆ್ಯಸಿಡ್. ಡಿಫ್ರೆನ್ಸ್ ನೋಡಿ, ಇದು ಸಲ್ಫ್ಯೂರಸ್ 3 ಆಕ್ಸಿಜನ್ ಆಟಮ್ಸ್ ಆರ್ ಪ್ರೆಸೆಂಟ್, ಸಲ್ಫ್ಯೂರಿಕ್ 4 ಆಕ್ಸಿಜನ್ ಆಟಮ್ಸ್ ಆರ್ ಪ್ರೆಸೆಂಟ್. ದಟ್ ಈಸ್ ದ ಡಿಫ್ರೆನ್ಸ್. ಅರ್ಥ ಆಯ್ತಲ್ವಾ? ಸೊ ಏನು ಕೇಳ್ತಾ ಇದ್ದಾರೆ ಅನ್ನೋದ್ರ ಬೇಸಿಸ್ ಮೇಲೆ ಆನ್ಸರ್ನ ಬರೀರಿ. ಸೊ ಈ ಒಂದು ಕ್ವೆಶ್ಚನ್ಗೆ ಆನ್ಸರ್ ದಿಸ್: ಸಲ್ಫರ್ ಟ್ರೈಆಕ್ಸೈಡ್ ವೆನ್ ರಿಯಾಕ್ಟೆಡ್ ವಿತ್ ವಾಟರ್ ಇಟ್ ಫಾರ್ಮ್ಸ್ ಸಲ್ಫ್ಯೂರಸ್ ಆ್ಯಸಿಡ್. ಓಕೆನಾ? ರೈಟ್. ನೆಕ್ಸ್ಟ್ ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ನೋಡಿ, ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ, ಚೆಕ್ ಮಾಡಿ. 1 ಸಲ್ಫರ್ 1 ಸಲ್ಫರ್, 2 ಹೈಡ್ರೋಜನ್ ಆಟಮ್ಸ್ 2 ಹೈಡ್ರೋಜನ್ ಆಟಮ್, 3 + 1 4 ಆಕ್ಸಿಜನ್. Here 4 oxygen atoms are also present. So already balance ಆಗಿದೆ. So let us move on to the next question. Next question ನೋಡಿ, ಫಸ್ಟ್ ಟೈಮ್ ಕೇಳಿರ್ತೀರಾ ನೀವು ಈ ಕ್ವೆಶನನ್ನು. ನಾನ್ ಮೆಟಲ್ಸ್ ಜನರಲಿ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾಕೆ ಅಂತ ಕೇಳ್ತಿದ್ದಾರೆ. ಸೊ ಜನರಲಿ ಆಕ್ಸಿಡೈಸಿಂಗ್ ಏಜೆಂಟ್ ಯಾಕೆ? ನಾನ್ ಮೆಟಲ್ಸ್ ಯಾಕೆ ಆಕ್ಸಿಡೈಸಿಂಗ್ ಏಜೆಂಟ್? ನೋಡಿ, ದೆರ್ ಆರ್ ಸರ್ಟೆನ್ ರೀಸನ್ಸ್. ಮೊದಲನೇದಾಗಿ, ನಾನ್ ಮೆಟಲ್ಸ್ ಯಾವಾಗಲೂ ಏನು ಮಾಡುತ್ತೆ? ಎಲೆಕ್ಟ್ರಾನ್ಸನ್ನು ಗೇನ್ ಮಾಡುತ್ತೆ. ನಾನ್ ಮೆಟಲ್ಸ್ ಆಲ್ವೇಸ್ ಗೇನ್ ಎಲೆಕ್ಟ್ರಾನ್ಸ್. ಗೇನ್ ಅಂತ ಹೇಳ್ಬೋದು ಅಥವಾ ಅಕ್ಸೆಪ್ಟ್ ಅಂತ ಕೂಡ ಹೇಳ್ಬೋದು. ಇನ್ನೊಂದು ರೀಸನ್ ಏನು? ನಾನ್ ಮೆಟಲ್ಸ್ ಆರ್ ಎಲೆಕ್ಟ್ರೋನೆಗೆಟಿವ್. ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನು ಗೊತ್ತಾ? ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಅಂತ ಅರ್ಥ. ಯಾವ ಎಲಿಮೆಂಟು ಎಲೆಕ್ಟ್ರಾನ್ಸನ್ನು ಗೇನ್ ಮಾಡುತ್ತೋ ಆ ಒಂದು ಎಲಿಮೆಂಟ್ಸು ಏನಾಗಿರುತ್ತೆ? ನಾನ್ ಮೆಟಲ್ಸ್ ಆಗಿರುತ್ತೆ. ಆ್ಯಂಡ್ ಜನರಲಿ ನಾನ್ ಮೆಟಲ್ಸ್ ಆರ್ ಎಲೆಕ್ಟ್ರೋನೆಗೆಟಿವ್. ಆ್ಯಂಡ್ ಯಾವ ಎಲಿಮೆಂಟ್ಸು ಎಲೆಕ್ಟ್ರಾನ್ನ ಗೇನ್ ಮಾಡುತ್ತೋ ಅಥವಾ ಅಕ್ಸೆಪ್ಟ್ ಮಾಡುತ್ತೋ ಅದೇನಾಗಿರುತ್ತೆ? ಆಕ್ಸಿಡೈಸಿಂಗ್ ಏಜೆಂಟ್ ಕೂಡ ಆಗಿರುತ್ತೆ. ವಾಟ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ರೀಸನ್ ಏನು ಬರೀತೀರಾ ನೀವು ಎಕ್ಸಾಮಲ್ಲಿ? ರೀಸನ್ ಇಷ್ಟೇ ಬರೀರಿ: ನಾನ್ ಮೆಟಲ್ಸ್ ಆರ್ ಕಾಲ್ಡ್ ಆಸ್
oxidizing agent because they gain electrons and are electronegative in nature. They accept ಅಥವಾ gain electrons ಅಂತ ಬರೀರಿ. ಸೊ ಅಥವಾ you can write they have ಟೆಂಡೆನ್ಸಿ ಅಂದರೆ ಅದಕ್ಕೆ ಏನಂದರೆ ಒಂದು ನೇಚರ್ ಇರುತ್ತೆ. ಓಕೆ, ದೇ ಹ್ಯಾವ್ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್, ಇ ಮೈನಸ್ ಅಂತ ಬರಿತೀನಿ. ಹೆನ್ಸ್ ದೇ ಆರ್ ಆಕ್ಸಿಡೈಸಿಂಗ್ ಏಜೆಂಟ್. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಐಡೆಂಟಿಫೈ ಆನ್ ಎಲಿಮೆಂಟ್ ವಿಚ್ ಪ್ರೊಡ್ಯೂಸಸ್ ಬೇಸಿಕ್ ಆಕ್ಸೈಡ್ ಆನ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್. ಯಾವುದಾದ್ರೂ ಒಂದು ಎಲಿಮೆಂಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಆ ಎಲಿಮೆಂಟು ಮೆಟಲ್ಲೋ ನಾನ್ ಮೆಟಲ್, ಇಟ್ಸ್ ಯುವರ್ ಚಾಯ್ಸ್. ಈಗ ಓಕೆ, ಮೆಟಲ್ ಚೂಸ್ ಮಾಡ್ತೀರಾ, ನಾನ್ ಮೆಟಲ್ ಚೂಸ್ ಮಾಡ್ತೀರಾ ಅನ್ನೋದಕ್ಕೂ ರೀಸನ್ ಇರುತ್ತೆ. ನಾನು ಹೇಳ್ತೀನಿ ನೋಡಿ. ಯಾವುದಾದ್ರೂ ಒಂದು ಎಲಿಮೆಂಟನ್ನು ಚೂಸ್ ಮಾಡಿ ಆ ಎಲಿಮೆಂಟ್ ಏನು ಮಾಡುತ್ತೆ, ಬೇಸಿಕ್ ಆಕ್ಸೈಡನ್ನು ಫಾರ್ಮ್ ಮಾಡ್ತಿರಬೇಕು. ಯಾವಾಗ? ವೆನ್ ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಆಕ್ಸಿಜನ್ ಅಂತ ಹೇಳ್ತಾ ಇದ್ದಾರೆ. ಲಾಜಿಕ್ ಸಿಂಪಲ್ಲು. ಮೆಟಲ್ ಆಕ್ಸೈಡ್ಸ್ ಯಾವಾಗಲೂ ಏನು ಮಾಡುತ್ತೆ, ಬೇಸಿಕ್ ಆಕ್ಸೈಡ್ಸ್ನ ಫಾರ್ಮ್ ಮಾಡುತ್ತೆ ಮೆಟಲ್ಸ್. ನಾನ್ ಮೆಟಲ್ಸ್ ಯಾವಾಗಲೂ ಏನು ಮಾಡುತ್ತೆ, ಎಸಿಡಿಕ್ ಆಕ್ಸೈಡ್ನ ಫಾರ್ಮ್ ಮಾಡುತ್ತೆ ಅಲ್ವಾ? ಫಾರ್ ಎಕ್ಸಾಂಪಲ್ಲು ನೋಡಿ, ಈಗ ಮೆಟಲ್ ತೊಗೊಳ್ತೀನಿ ನೋಡಿ, ಮೆಟಲ್ಲು ಸೋಡಿಯಂ ತೊಗೊಳ್ಳೋಣ. ಈಗ ಸೋಡಿಯಂನ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಸೋಡಿಯಂ ಆಕ್ಸೈಡ್ ಆಗುತ್ತೆ, Na2O. ಆಯಿತಾ? ಇದು ಮೆಟಲ್ ಆಕ್ಸೈಡ್. ಆ್ಯಂಡ್ ಮೆಟಲ್ ಆಕ್ಸೈಡ್ಸ್ ಯಾವಾಗಲೂ ಏನಾಗಿರುತ್ತೆ, ದೇ ಆರ್ ಬೇಸಿಕ್ ಇನ್ ನೇಚರ್. ಬೇಸಿಕಲಿ ದೇ ಆರ್ ಬೇಸಿಕ್ ಇನ್ ನೇಚರ್. ನಾನ್ ಮೆಟಲ್ ತೊಗೊಳ್ತೀನಿ ನೋಡಿ, ಕಾರ್ಬನ್ ಅಥವಾ ಸಲ್ಫರ್ ಏನಾದರೂ ತೊಗೊಳ್ಳಿ, ರಿಯಾಕ್ಟ್ ವಿತ್ ಆಕ್ಸಿಜನ್ ಏನಾಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್. ಎಂಥದ್ದು? ಟಾಕ್ಸಿಕ್ ಗ್ಯಾಸ್. ಇದೇನಾಗಿರುತ್ತೆ, ಯಾವಾಗಲೂ ಆ್ಯಸಿಡಿಕ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಅವ್ರು ಕೇಳ್ತಾರಂಥದ್ದು ಐಡೆಂಟಿಫೈ ಆ್ಯನ್ ಎಲಿಮೆಂಟ್. ಅದು ಯಾವ ಎಲಿಮೆಂಟ್ ಆಗಿರುತ್ತೆ, ಯಾವಾಗಲೂ ಮೆಟಲ್ ಆಗಿರುತ್ತೆ. ಬಿಕಾಸ್ ಮೆಟಲ್ಸ್ ಫಾರ್ಮ್ ಬೇಸಿಕ್ ಆಕ್ಸೈಡ್ಸ್. ಅರ್ಥ ಆಯ್ತಾ? ಸೊ ನೀವೇನು ಬರಿತೀರಾ ಅಂತಂದರೆ, ಯು ಹ್ಯಾವ್ ಟು ರೈಟ್ ಆ್ಯನ್ ಎಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಆ್ಯನ್ ಎಲಿಮೆಂಟ್ ಬರ್ಕೊಳ್ಳಿ. ಆ್ಯನ್ ಎಲಿಮೆಂಟ್ ಸೋಡಿಯಂ when reacted with oxygen ಏನು ಮಾಡುತ್ತೆ, it forms sodium oxide which is basic in nature ಅಂತ ಬರೆದ್ಬಿಡಿ. ಯಾಕೆ ಗೊತ್ತಾ? ಸೊ ಒಂದು ವೇಳೆ ನಾವೇನಾದರೂ ಈ ಸೋಡಿಯಂ ಆಕ್ಸೈಡ್ ಇದೆ ಅಲ್ವಾ, ಈ ಸೋಡಿಯಂ ಆಕ್ಸೈಡನ್ನು ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಅವಾಗ ಏನು ಫಾರ್ಮ್ ಆಗುತ್ತೆ ನೋಡಿ, ಸೋಡಿಯಂ ಆಕ್ಸೈಡನ್ನು ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ಫಾರ್ಮ್ಸ್ ಸೋಡಿಯಂ ಹೈಡ್ರಾಕ್ಸೈಡ್. ಕೆಲವರಿಗೆ ಕನ್ಫ್ಯೂಸ್ ಆಗಿರುತ್ತೆ, ಇಲ್ಲಿ ಹೈಡ್ರಾಕ್ಸೈಡೇ ಇಲ್ವಲ್ಲ, ಹೆಂಗೆ ಬೇಸಿಕ್ ಇದು ಅಂತ. ವಾಟರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಡೆಫಿನೆಟ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಈ ನೇಚರ್ ಇರೋದ್ರಿಂದನೇ ಮೆಟಲ್ಸ್ ಆರ್ ಬೇಸಿಕಲಿ ಏನಂತ ಹೇಳ್ತೀವಿ, ದೇ ಕ್ಯಾನ್ ಫಾರ್ಮ್ ಬೇಸಿಕ್ ಆಕ್ಸೈಡ್ಸ್. ಮೆಟಲ್ಸ್ ಫಾರ್ಮ್ ವಾಟ್ ಕೈಂಡ್ ಆಫ್ ಆಕ್ಸೈಡ್ಸ್, ದೇ ಫಾರ್ಮ್ ಬೇಸಿಕ್ ಆಕ್ಸೈಡ್ಸ್. ಕ್ಲಿಯರ್ ಆಯ್ತಲ್ವಾ? ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಫಸ್ಟ್ 2 ಮೆಂಬರ್ಸ್ ಆಫ್ ಹೋಮೋಲಾಗಸ್ ಸೀರೀಸ್ ಹ್ಯಾವಿಂಗ್ ದ ಫಂಕ್ಷನಲ್ ಗ್ರೂಪ್ Cl. ಕ್ಲೋರಿನ್ ಇರುವಂಥ 2 ಫಂಕ್ಷನಲ್ ಗ್ರೂಪ್, ಅಂದರೆ ಕ್ಲೋರಿನ್ ಬರುವಂಥ ಫಸ್ಟ್ ಆ್ಯಂಡ್ ಸೆಕೆಂಡ್ ಫಂಕ್ಷನಲ್ ಗ್ರೂಪ್ನ ಹೋಮೋಲಾಗಸ್ ಸೀರೀಸ್ ಬರೀರಿ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಈ ಕ್ಲೋರಿನ್ ಅನ್ನೋದೇನು? ಕ್ಲೋರಿನ್ ಅನ್ನೋದು ಬೇಸಿಕಲಿ ಒಂದು ಹ್ಯಾಲೋಜನ್. ಸೊ ಯಾವ್ಯಾವ ಹ್ಯಾಲೋಜನ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ? ಕ್ಲೋರಿನ್ ಇದೆ, ಫ್ಲೋರಿನ್ ಇದೆ, ಬ್ರೋಮಿನ್ ಇದೆ, ಅಯೋಡಿನ್ ಕೂಡ ಇದೆ ಈ ವರ್ಷ. ಸೊ ಹ್ಯಾಲೋಜನ್ಸ್ದು ನೇಮ್ ಯಾವಾಗಲೂ ನಾವು ಬರಿಬೇಕಾದ್ರೆ ಇದು ಫ್ರಂಟಲ್ಲಿ ಅಂದರೆ ಪ್ರಿಫಿಕ್ಸ್ ಆಗಿರುತ್ತೆ. ಆಯಿತಾ? ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಆ್ಯಂಡ್ ವರ್ಡ್ ರೂಟ್ ಬರೆದಾಗ ವರ್ಡ್ ರೂಟಲ್ಲಿ ಫಸ್ಟ್ ಯಾರಿರ್ತಾರೆ, ಯಾವಾಗಲೂ ಮೀತ್ ಇರುತ್ತೆ, ನೆಕ್ಸ್ಟ್ ಈತ್ ಇರುತ್ತೆ, ನೆಕ್ಸ್ಟ್ ಪ್ರಾಪ್ ಇರುತ್ತೆ. ಅವ್ರು ಕೇಳ್ತಾ ಇರೋದು ಫಸ್ಟ್ 2 ಮೆಂಬರ್ಸ್. ಫಸ್ಟ್ 2 ಮೆಂಬರ್ ಅಂದರೆ ಮೀತ್ ಆ್ಯಂಡ್ ಈತ್ ಇರುತ್ತೆ. ಇವಾಗ ಲೆಟ್ ಮೀ ನಾವು ರೈಟ್ ದ ಫಸ್ಟ್ ಮೆಂಬರ್. ಸೊ ಹ್ಯಾಲೋಜನ್ ಪ್ರಿಫಿಕ್ಸ್ ಆಗಿರಬೇಕು ಅಂತ ಹೇಳ್ದೆ ಅಲ್ವಾ? ಸೊ ಕ್ಲೋರಿನನ್ನು ಯೂಸ್ ಮಾಡಿಕೊಂಡು ಮೀಥೈನ್ ಸ್ಟ್ರಕ್ಚರ್ ಬರುತ್ತೆ ನೋಡಿ. ಮೀತ್ ಅಂದರೆ 1 ಕಾರ್ಬನ್ ಬರ್ಕೊಳ್ಳಿ, 1 ಕಾರ್ಬನ್ಗೆ ಕ್ಲೋರಿನ್ ಅಟ್ಯಾಚ್ ಮಾಡಿ. ಸೊ ಕಾರ್ಬನ್ ಸುತ್ತ ಏನಿರಬೇಕು, 4 ಬಾಂಡ್ಸ್ ಇರಬೇಕು. ಈ 4 ಬಾಂಡ್ಸ್ಗೆ 4th ಬಾಂಡ್ ಕ್ಲೋರಿನ್ ಜೊತೆ ಅಟ್ಯಾಚ್ ಆಗಿದೆ ಅಂದರೆ ಅದರ್ 3 ಬಾಂಡ್ಸನ್ನು ಹೈಡ್ರೋಜನ್ ಜೊತೆ ಅಟ್ಯಾಚ್ ಮಾಡಿ. ಏನಾಯ್ತು ಈಗ ಇದು? CH3Cl ಆಯ್ತು. CH3Cl ಆಯ್ತು. ಮಾಲಿಕ್ಯುಲರ್ ಫಾರ್ಮುಲಾ ಬಂತಾ? ಸ್ಟ್ರಕ್ಚರ್ ಬರೆದ್ರೇ ಈಸಿ ಯಾವಾಗಲೂ. ನೆಕ್ಸ್ಟ್ ಇಲ್ಲಿ 1 ಕಾರ್ಬನ್ ಇದೆ, ನೆಕ್ಸ್ಟ್ ಏನು ಮಾಡೋಣ, 2 ಕಾರ್ಬನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲೋರಿನ್ ಗ್ರೂಪ್ನ ಅಟ್ಯಾಚ್ ಮಾಡಿ. ಸೊ ಇವಾಗ ಏನು ಮಾಡಬೇಕು, ಕಾರ್ಬನ್ ಸುತ್ತ 4 ಬಾಂಡ್ ಇರಬೇಕು ನೋಡಿ. 1 ಇದೆ, 2 3 4, 1 ಇದೆ, 2 3 4, ಎಲ್ಲ ಕಡೆ ಏನು ಮಾಡಿ, ಈಗ ಹೈಡ್ರೋಜನನ್ನು ಅಟ್ಯಾಚ್ ಮಾಡಿ. ಹೈಡ್ರೋಜನನ್ನು ಅಟ್ಯಾಚ್ ಮಾಡಿದ್ರೆ ಏನಾಯ್ತು ನೋಡಿ, C2H5Cl ಆಯ್ತು ನೋಡಿ. 2 ಕಾರ್ಬನ್, 5 ಹೈಡ್ರೋಜನ್ ಆ್ಯಂಡ್ 1 ಕ್ಲೋರಿನ್. ಹೋಮೋಲಾಗಸ್ ಸೀರೀಸಲ್ಲಿ ಇದೆಯಾ ನೋಡಿ,
ಇಲ್ಲಿಂದ ಇಲ್ಲಿಗೆ ಹೋಮೋಲಾಗಸ್ ಸೀರೀಸಲ್ಲಿ ಇದ್ದರೆ CH2 ಡಿಫರೆನ್ಸ್ ಇರಬೇಕು. 1 ಕಾರ್ಬನ್ ನೋಡಿ, ಇಲ್ಲಿ 1 ಕಾರ್ಬನ್ ಇದೆ, ಇಲ್ಲಿ 2 ಕಾರ್ಬನ್ ಇದೆ. ಸೊ 1 ಕಾರ್ಬನ್ ಜಾಸ್ತಿ ಇದೆ. 3 ಹೈಡ್ರೋಜನ್ ಪ್ಲಸ್ 2 ಹೈಡ್ರೋಜನ್ ಏನಾಗಿದೆ, 3 ಹೈಡ್ರೋಜನ್ ಪ್ಲಸ್ 5 ಹೈಡ್ರೋಜನ್ ಏನಾಗಿದೆ, 2 ಹೈಡ್ರೋಜನ್ ಇನ್ಕ್ರೀಸ್ ಆಗಿದೆ. ಕ್ಲಿಯರ್ ಆಯ್ತಾ? ಸೊ ಈ ರೀತಿ ನೀವು ಹೋಮೋಲಾಗಸ್ ಸೀರೀಸ್ದು ಫಸ್ಟ್ 2 ಮೆಂಬರ್ಸ್ದು ಸ್ಟ್ರಕ್ಚರ್ಸ್ನ ಬರೀತೀರಾ. ಸೊ ಓಕೆ, ಸ್ವಲ್ಪ ಫೆಮಿಲಿಯರ್ ಆಗಿದ್ರೆ ಇಮಿಡಿಯೇಟಾಗಿ ಸ್ಟ್ರಕ್ಚರ್ ಬರೀದೇನೆ ಬರೀಬಹುದು. ಬಟ್ ಇಫ್ ಯು ಆರ್ ನ್ಯೂ ಟು ದಿಸ್ ಕೈಂಡ್ ಆಫ್ ಕಾನ್ಸೆಪ್ಟ್ಸ್, ಲಿಟಲ್ ಬಿಟ್ ಬ್ಯಾಕ್ಗ್ರೌಂಡ್ ವರ್ಕ್ ಇಸ್ ನೀಡೆಡ್. ಅರ್ಥ ಆಯ್ತಲ್ಲ? ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಫಸ್ಟ್ 2 ಮೆಂಬರ್ಸ್ ಆಫ್ ಹೋಮೋಲಾಗಸ್ ಸೀರೀಸ್ ಅಂತ ಕೇಳ್ತಾರದು. ಅರ್ಥ ಆಯ್ತಾ? ಬಟ್ ಕ್ಲೋರಿನ್ ಇದೆ, ಇದೇ ಜಾಗದಲ್ಲಿ ಐಡಿನ್ ಇದ್ರೆ ಐ ಆಗುತ್ತೆ, ಬ್ರೋಮಿನ್ ಇದ್ರೆ BR ಆಗುತ್ತೆ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ದ ನೆಕ್ಸ್ಟ್ ಕ್ವೆಶನ್ಸ್ ಆರ್: ನೇಮ್ 2 non-metal atoms combined with each other to form X2. ಸೊ X2 ಅಂತ ಕೇಳ್ತಾ ಇದ್ದಾರೆ. ನೇಮ್ 2 non-metal atoms combined with each other to form X2 ಅಂತ ಕೇಳ್ತಾ ಇದ್ದಾರೆ. ಸೊ ಬಟ್ ಈ ಕ್ವಶನ್ನ ಫಸ್ಟ್ ಟೈಮ್ ಓದಿದಾಗ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ನಾನ್ ಮೆಟಲ್ ಕೊಟ್ಟಿದ್ದಾರೆ. ಸೊ ನಾನ್ ಮೆಟಲ್ ಆಟಮ್ X2 ಫಾರ್ಮಲ್ಲಿ ಇದೆ ಅಂದರೆ ಯು ಕ್ಯಾನ್ ಐದರ್ ಚೂಸ್, ಈ ರೀತಿ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ಆಕ್ಸಿಜನ್. ಸೊ ಆಕ್ಸಿಜನ್ ಇಸ್ ಅ ನಾನ್ ಮೆಟಲ್ ಅಲ್ವಾ? X2 ಅಂದರೆ ಏನು ಇಲ್ಲಿ? ಸೊ ದಟ್ ಈಸ್ ನಥಿಂಗ್ ಬಟ್ O2. ಹೈಡ್ರೋಜನ್ ನಾನ್ ಮೆಟಲ್ ಅಲ್ವಾ? ಹೈಡ್ರೋಜನ್ದು X2 ಫಾರ್ಮಲ್ಲಿ ಬರೆದ್ರೆ ಏನಾಗುತ್ತೆ, H2 ಆಗುತ್ತೆ. ಕ್ಲೋರಿನ್ ನಾನ್ ಮೆಟಲ್ ಅಲ್ವಾ? ಇದ್ರದ್ದು X2 ಫಾರ್ಮ್ ಬರೆದ್ರೆ ಏನಾಗುತ್ತೆ, Cl2 ಆಗುತ್ತೆ. ಅರ್ಥ ಆಯ್ತಾ? ಬಟ್ ಕ್ವಶನ್ ಏನು ಕೇಳ್ತಾ ಇದ್ದಾನೆ, ನೇಮ್ ಟೈಪ್ ಆಫ್ ಕೆಮಿಕಲ್ ಬಾಂಡ್ ಪ್ರೆಸೆಂಟ್ ಇನ್ X2. X2 ನಲ್ಲಿ ಎಂಥ ಕೆಮಿಕಲ್ ಬಾಂಡ್ ಪ್ರೆಸೆಂಟ್ ಆಗಿರುತ್ತೆ? ಈಗ 2 ಆಕ್ಸಿಜನ್ ಆಟಮ್ಸ್ನ ನಾವು ಬರ್ಕೊಂಡಾಗ ನೋಡಿ, ಪ್ರತಿ ಆಕ್ಸಿಜನ್ ಆಟಮ್ ಬಾಡಿ ಮೇಲೂ ಕೂಡ 6 ಎಲೆಕ್ಟ್ರಾನ್ಸ್ ಇರುತ್ತೆ ಮಕ್ಕಳ. ಯಾಕೆ? 8th ಎಲಿಮೆಂಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,6. ಸೊ ಒಂದೊಂದು ಆಕ್ಸಿಜನ್ ಆಟಮ್ ಮೇಲೆ ಕೂಡ ಏನಾಗಿರುತ್ತೆ, 6 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇದು 8 ಆಗಕ್ಕೆ ಏನು ಮಾಡುತ್ತೆ, ದಿಸ್ ಆಕ್ಸಿಜನ್ ಆಟಮ್ ಶೇರ್ 2 ಎಲೆಕ್ಟ್ರಾನ್ಸ್ ವಿತ್ ದ ಆಪೋಸಿಟ್ ಆಕ್ಸಿಜನ್ ಆಟಮ್. ಇದು ಕೂಡ ಇಲ್ಲಿ 2 ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ತಾ ಇದೆ. ಸೊ ಶೇರ್ ಮಾಡ್ತಾ ಇದ್ರೆ ಎಂಥ ಬಾಂಡ್ ಫಾರ್ಮ್ ಆಗುತ್ತೆ? ಇಟ್ ಈಸ್ ನನ್ ಅದರ್ ದೆನ್ ಕೋವಲೆಂಟ್ ಬಾಂಡ್. ಏನು ಬಾಂಡ್ ಫಾರ್ಮ್ ಆಗುತ್ತೆ? ಕೋವಲೆಂಟ್ ಬಾಂಡ್. ಅರ್ಥ ಆಯ್ತಾ? X2 ಫಾರ್ಮ್ ಆಗಿದೆ ನಾನ್ ಮೆಟಲ್ದು. 2 ನಾನ್ ಮೆಟಲ್ಗಳು ಸೇರಿ ಬಾಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ರೆ ಇಟ್ ಈಸ್ ನನ್ ಅದರ್ ದೆನ್ ಕೋವಲೆಂಟ್ ಬಾಂಡ್. ಆಯ್ತಾ? ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಸ್ಟೇಟ್ ವೆದರ್ ದಿಸ್ X2 ಹ್ಯಾಸ್ ಹೈ ಆರ್ ಲೋ ಮೆಲ್ಟಿಂಗ್ ಪಾಯಿಂಟ್. ಕೋವಲೆಂಟ್ ಬಾಂಡ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಆಪೋಸಿಟ್ ಟು ಅಯಾನಿಕ್ ಬಾಂಡ್ಸ್. ಸೊ ಕೋವಲೆಂಟ್ ಬಾಂಡ್ಸ್ಗೆ ಏನಾಗಿರುತ್ತೆ, ಇಟ್ ಹ್ಯಾಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. Ionic bonds has high melting point, whereas covalent bonds has low melting point. Okay, so these are the 3 questions. Next nodi, this kind of application can be definitely asked in the coming exams. You have to focus on it. ಏನು ಕೇಳ್ತಾ ಇದ್ದಾನೆ, ಕನ್ಸಿಡರ್ ದ ಫ್ಲೋ ಚಾರ್ಟ್ ಗಿವನ್ ಬಿಲೋ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಫ್ಲೋ ಚಾರ್ಟ್ ಏನು ಹೇಳ್ತಾ ಇದೆ ಅಬ್ಸರ್ವ್ ಮಾಡಿ. ಇಥನೋಯಿಕ್ ಆಸಿಡ್ ಇದೆ. ಇಥನೋಯಿಕ್ ಆಸಿಡ್ ಯಾವುದೋ ಇನ್ನೊಂದು ಕಾಂಪೌಂಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಸಮಥಿಂಗ್ ಕಾಲ್ಡ್ ವೈ. ಸೊ ಇಥನೋಯಿಕ್ ಆಸಿಡ್ ಇದೆ, ಇನ್ನೇನೋ ಇದೆ, ಆರೋ ಮಾರ್ಕ್ ಮೇಲೆ ಒಂದು ಕಾಂಪೌಂಡ್ ಇದೆ ಅಂದರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಈಸ್ಟರಿಫಿಕೇಶನ್. ನೋಡಿ ಬರ್ಕೊಳ್ಳಿ, ಈಸ್ಟರಿಫಿಕೇಶನ್ ರಿಯಾಕ್ಷನ್. ಇಥನೋಯಿಕ್ ಆಸಿಡ್ ಇರುತ್ತೆ, ಇಥನೋಯಿಕ್ ಆಸಿಡ್ ಏನಾಗುತ್ತೆ, ಇಥನಾಲ್ C2H5OH ಜೊತೆ ರಿಯಾಕ್ಟ್ ಆಗುತ್ತೆ. ಈ ಇಥನಾಲ್ ಜೊತೆ ರಿಯಾಕ್ಟ್ ಆಗಬೇಕಾದ್ರೆ ಆರೋ ಮಾರ್ಕ್ ಮೇಲೆ ಏನಿರುತ್ತೆ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಡಿಹೈಡ್ರೇಟಿಂಗ್ ಏಜೆಂಟ್ ಇರುತ್ತೆ. ಓಕೆನಾ? ಸೊ ವೆನ್ ಇಥನಾಲ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಇಥನಾಲ್ ಏನಾಗುತ್ತೆ, ಸೊ ದಿಸ್ CH3COO ಪಾರ್ಟ್ ವಿಲ್ ಕಂಬೈನ್ ವಿತ್ C2H5 ಪಾರ್ಟ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನು ಫಾರ್ಮ್ ಆಯಿತು, CH3COO C2H5 ಫಾರ್ಮ್ ಆಯಿತು. ಇಟ್ ಈಸ್ ನಥಿಂಗ್ ಬಟ್ ಈಸ್ಟರ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಕಾಂಪೌಂಡ್? ದ ಮೀನಿಂಗ್ ಆಫ್ ದಿಸ್ ಕಾಂಪೌಂಡ್ ಈಸ್ ಈಸ್ಟರ್. ಓಕೆನಾ? ಜೊತೆಗೆ ನೋಡಿ ವಾಟರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಪ್ರಾಡಕ್ಟಲ್ಲಿ. ಸೊ ವಾಟರ್ ಕೂಡ ನಮ್ಗೆ ಇಲ್ಲಿ ಫಾರ್ಮ್ ಆಗ್ತಿದೆ ಅಲ್ವಾ, ಈಸ್ಟರ್ ಅಂಡ್ ವಾಟರ್ ಫಾರ್ಮ್ ಆಗ್ತಿದೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಈಗ, ಎಕ್ಸ್ ಅನ್ನೋದು ಏನು, ಎಕ್ಸ್ ಇಸ್ ನಥಿಂಗ್ ಬಟ್ ಅವರ್ ಆಲ್ಕೋಹಾಲ್. ವಿಚ್ ಇಸ್ ದಟ್ ಆಲ್ಕೋಹಾಲ್? ಇಟ್ ಇಸ್ ಅನ್ ಇಥನಾಲ್. ವೈ ಇಸ್ ವಾಟ್? ವೈ ಇಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ವಾಟ್ ಈಸ್ ಝೆಡ್? ಝೆಡ್ ಇಸ್ ಯುವರ್ ಈಸ್ಟರ್. ಫರ್ದರ್ ನೋಡಿ ಈ ರಿಯಾಕ್ಷನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದಿರುವಂಥ ಈ ಈಸ್ಟರ್ನ ಮತ್ತೆ ಏನು ಮಾಡ್ತಾ ಇದ್ದಾರೆ ಅವರು, ಇಟ್ ಈಸ್ ಟ್ರೀಟೆಡ್ ವಿತ್ ಬೇಸ್. ಈಸ್ಟರ್ನ ಬೇಸ್ ಜೊತೆ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ರಿಯಾಕ್ಷನ್ ಬರೀತೀನಿ ನೋಡಿ ಇಲ್ಲಿ, ಈಸ್ಟರ್. ವಾಟ್ ಇಸ್ ದ ಫಾರ್ಮುಲಾ ಆಫ್ ಈಸ್ಟರ್? CH3COO C2H5. ವೆನ್ ದಿಸ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಏನು ಫಾರ್ಮ್ ಆಗುತ್ತೆ, CH3COO ವಿಲ್ ಕಂಬೈನ್ ವಿತ್ Na. ಅರ್ಥ ಆಯ್ತಾ?
ಸೊ ಏನಾಯ್ತು ಅವಾಗ CH3COONA ಆಯಿತು, ವಿಚ್ ಇಸ್ ನಥಿಂಗ್ ಬಟ್ ಸೋಪ್ ಫಾರ್ಮ್ ಆಯಿತು. What is the name of this particular soap? The name of the particular soap is sodium acetate ಅಥವಾ sodium ethanoate ಅಂತ ಕರಿತೀವಿ. ಜೊತೆಗೆ ನೋಡಿ ಇಲ್ಲೂ ಕೂಡ ವಾಟರ್ ಫಾರ್ಮ್ ಆಗ್ತದೆ. ಇಲ್ಲಿ ಏನು ಎಕ್ಸ್ ಇದೆ, ಸಾರಿ ನಾಟ್ ವಾಟರ್, ಇಲ್ಲೂ ಕೂಡ ಆಲ್ಕೋಹಾಲ್ ಫಾರ್ಮ್ ಆಗ್ತಿದೆ. ಅಬ್ಸರ್ವ್ ಮಾಡಿ. ಸೊ ಏನಾಗ್ತದೆ ಅಬ್ಸರ್ವ್ ಮಾಡಿ ಇಲ್ಲಿ. ಆಫ್ಟರ್ ದ ಫಾರ್ಮೇಷನ್ ಆಫ್ ದಿಸ್ ಸೋಪ್ ವಾಟ್ ಈಸ್ ಲೆಫ್ಟ್ ಔಟ್? C2H5 is left out and OH is left out. When we combine this C2H5OH, it forms ethanol. ಸೊ ನೋಡಿ ನಮ್ಮ ಎಕ್ಸಿಲ್ ವಾಪಸ್ ಬಂದಿದೆ ಅಲ್ವಾ. ಸೊ ವೆರಿ ಸಿಂಪಲ್ ಲಾಜಿಕ್ ಏನಪ್ಪ ಅಂತಂದರೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಡು ಅಂದರೆ ಇಥನೋಯಿಕ್ ಆ್ಯಸಿಡ್ಡು ಪ್ರಾಪರ್ಟೀಸ್ನ ಕ್ಲಿಯರಾಗಿ ತಿಳ್ಕೋಬೇಕು. ದೇರ್ ಆರ್ 4 ಟೋಟಲ್ ಈಕ್ವೇಷನ್ಸ್, ಅಮಾಂಗ್ ವಿಚ್ 3 ಆರ್ ವೆರಿ ಇಂಪಾರ್ಟೆಂಟ್. ಯಾವ್ದು? ಮೊದಲನೇದು, ವಾಟ್ ಹ್ಯಾಪನ್ ವೆನ್ ಇಥನೋಯಿಕ್ ಆ್ಯಸಿಡ್ ಇಸ್ ರಿಯಾಕ್ಟೆಡ್ ವಿತ್ ಇಥನಾಲ್? ಏನಾಗುತ್ತೆ? ಈಸ್ಟರ್ ಫಾರ್ಮ್ ಆಗುತ್ತೆ. ಎರಡನೇದು, ವಾಟ್ ಹ್ಯಾಪನ್ ವೆನ್ ಇಥನೋಯಿಕ್ ಆ್ಯಸಿಡ್ ಇಸ್ ರಿಯಾಕ್ಟೆಡ್ ವಿತ್ ಬೇಸ್? ಆಸಿಡ್ ಬೇಸ್ ರಿಯಾಕ್ಷನ್, ನ್ಯೂಟ್ರಲೈಸೇಷನ್ ಆಗುತ್ತೆ. ಮೂರನೇದು, ವಾಟ್ ಹ್ಯಾಪನ್ಸ್ ವೆನ್ ಇಥನೋಯಿಕ್ ಆಸಿಡ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಮೆಥಲ್ ಕಾರ್ಬೋನೇಟ್? ಏನು ಫಾರ್ಮ್ ಆಗುತ್ತೆ? ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಫಾರ್ಮ್ ಆಗುತ್ತೆ. ಈ ರೀತಿ ಅನಲೈಸ್ ಮಾಡಿ. ಸೊ ಈ ಬ್ಯಾಕ್ಗ್ರೌಂಡ್ ವರ್ಕ್ ಕಂಪ್ಲೀಟ್ ಆದಮೇಲೆ ಲೆಟ್ಸ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಏನು ಕೊಟ್ಟಿದ್ದಾರೆ? ವಾಟ್ ಇಸ್ ದ ನೇಮ್ ಆಫ್ ದ ರಿಯಾಕ್ಷನ್ ರೆಸ್ಪಾನ್ಸಿಬಲ್ ಫಾರ್ ದ ಫಸ್ಟ್ ಒನ್? ಪ್ರೊಡಕ್ಷನ್ ಆಫ್ ಝೆಡ್, ಅಂದರೆ ಝೆಡ್ ಪ್ರೊಡ್ಯೂಸ್ ಆಗ್ತಿರುವಂಥ ಈ ಒಂದು ಈಕ್ವೇಷನ್ ಅನ್ನ ಏನಂತ ಕರಿತೀವಿ? ಝೆಡ್ ಇಸ್ ವಾಟ್? ಈಸ್ಟರ್ ಅಲ್ವಾ. ಸೊ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಈಸ್ಟರಿಫಿಕೇಶನ್. ವಾಟ್ ಈಸ್ ಇಟ್ ಕಾಲ್ಡ್ ಆಸ್? ಈಸ್ಟರಿಫಿಕೇಶನ್. ಅರ್ಥ ಆಯ್ತಾ? ಎರಡನೇದು, ದ ಪ್ರೊಡಕ್ಷನ್ ಆಫ್ ಡಬ್ಲ್ಯೂ ಅಂಡ್ ಎಕ್ಸ್. ಡಬ್ಲ್ಯೂ ಏನಿಲ್ಲಿ? ಸೋಪ್. ಎಕ್ಸ್ ಏನಿಲ್ಲಿ? ಇಥನಾಲ್. ಸೊ ಇಥನಾಲ್ ಮತ್ತೆ ಸೋಪ್ ಅಂಡ್ ಇಥನಾಲ್ ಫಾರ್ಮ್ ಆಗ್ತಿರುವಂಥ ಈ ರಿಯಾಕ್ಷನ್ ಅನ್ನ ನಾವೇನಂತ ಕರಿತೀವಿ? ಸೋಪ್ ಫಾರ್ಮ್ ಆಗ್ತಿರೋದ್ರಿಂದ ವಿ ಕಾಲ್ ದಿಸ್ ರಿಯಾಕ್ಷನ್ ಆಸ್ ಸಪೋನಿಫಿಕೇಶನ್. ವಾಟ್ ಡು ವಿ ಕಾಲ್ ಇಟ್ ಆಸ್? ಸಪೋನಿಫಿಕೇಶನ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಲ್ವಾ? ಸೊ ದಿಸ್ ಮೇಡ್ ಬಿ ಆಸ್ಡ್ ಫಾರ್ 2 mark along with WXYZ to identify 2 mark. Total 4 mark question ಇದು. ಓಕೆ. ಸೊ W ಏನು ಇಲ್ಲಿ? W is nothing but your soap. X ಏನು? X is your alcohol. Y is concentrated sulfuric acid. Z is your yeast. Clear ಆಯ್ತಾ? 4 mark question. You can easily score the marks, but without knowing equation it is not possible. So equations na tilkondirbeku. Let's move for another application type. Sahil bought a compound X which on electrolysis in the aqueous solution. ನೋಡಿ electrolysis ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಿದ್ವಿ. ಸಾಹಿಲ್ ಹತ್ರ ಕ್ವಶನ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ ಇದೆ, ಅವನೇನು ಮಾಡ್ತಾ ಇದ್ದಾನೆ? ಎಲೆಕ್ಟ್ರಾಲಿಸಿಸ್ ಮಾಡ್ತಿದ್ದಾನೆ. ಎಲೆಕ್ಟ್ರಾಲಿಸಿಸ್ ಮಾಡಬೇಕಾದ್ರೆ ಸ್ಟ್ರಾಂಗ್ ಬೇಸ್ ವೈ ಫಾರ್ಮ್ ಆಗಿದೆ. ವೈ ಅನ್ನೋದೇನಿಲ್ಲಿ ಹಿಂಟ್ ಕೊಟ್ಟಿದ್ದಾರೆ, ಬೇಸ್ ಅಂತ. ಅಲಾಂಗ್ ವಿತ್ 2 ಗ್ಯಾಸಸ್, 2 ಗ್ಯಾಸ್ ಪ್ರೊಡ್ಯೂಸ್ ಆಗಿದೆ, ಒಂದು ಎ ಇನ್ನೊಂದು ಬಿ. ಇನ್ನೊಂದು ಹಿಂಟ್ ಕೊಟ್ಟಿದ್ದಾರೆ, ಬಿ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬ್ಲೀಚಿಂಗ್ ಪೌಡರ್. ಸೊ ಬ್ಲೀಚಿಂಗ್ ಪೌಡರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ, ಬ್ಲೀಚಿಂಗ್ ಪೌಡರ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯೂಸ್ ಮಾಡುವಂಥ ಗ್ಯಾಸು ನನ್ ಅದರ್ ದೆನ್ ಕ್ಲೋರಿನ್. ಅಬ್ಸರ್ವ್ ಮಾಡಿ, ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ಸು, ಬೇಸ್ ಫಾರ್ಮ್ ಆಗ್ತಾ ಇದೆ. 2 ಗ್ಯಾಸಲ್ಲಿ ಒಂದು ಗ್ಯಾಸ್ ಕ್ಲೋರಿನ್ ಅಂದರೆ ಅದರ್ ಗ್ಯಾಸ್ ಆಬ್ವಿಯಸ್ಲಿ ಏನಾಗಿರುತ್ತೆ? ಹೈಡ್ರೋಜನ್ ಗ್ಯಾಸ್. ಸೊ ಎಲೆಕ್ಟ್ರಾಲಿಸಿಸ್ ಮಾಡ್ತಾ ಇರುವಂಥ ಈ ಒಂದು ರಿಯಾಕ್ಟೆಂಟ್ ಏನಾಗಿರುತ್ತೆ? ಇಟ್ ಈಸ್ ನನ್ ಅದರ್ ದೆನ್ ಆಕ್ವಿಯಸ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಎಷ್ಟು ಸಿಂಪಲ್ ಅಲ್ವಾ? ವಾಟ್ ಇಸ್ ದಿಸ್ ಪ್ರೋಸೆಸ್ ಕಾಲ್ಡ್ ಆಸ್? ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಕ್ವಶನ್ ಏನು ಕೇಳ್ತಾ ಇದ್ದಾರೆ? ಐಡೆಂಟಿಫೈ ಎಕ್ಸ್, ವೈ, ಎ ಅಂಡ್ ಬಿ. ವಾಟ್ ಈಸ್ ಯುವರ್ ಎಕ್ಸ್? ಎಕ್ಸ್ ಇಸ್ ಯುವರ್ NaCl AQ ಅಂತ ಬರಿಬೋದು, ವಾಟರ್ ಕೂಡ ಬರಿಬೋದು. ವಾಟ್ ಈಸ್ ಯುವರ್ ವೈ? ವೈ ಈಸ್ ಯುವರ್ ಸೋಡಿಯಂ ಹೈಡ್ರಾಕ್ಸೈಡ್. ಕ್ಲೋರಾಲ್ಕಲಿ ಪ್ರಾಸೆಸ್ ಮಾಡುವಾಗ ರಿಲೀಸ್ ಆಗುವಂಥ ಒಂದು ಸ್ಟ್ರಾಂಗ್ ಬೇಸು ಸೋಡಿಯಂ ಹೈಡ್ರಾಕ್ಸೈಡ್. ವಾಟ್ ಈಸ್ ದ ಎ? ಎ ಈಸ್ ದ ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಬಿ ಈಸ್ ದ ಕ್ಲೋರಿನ್ ಗ್ಯಾಸ್. ಸೊ ಬಿ ಈಸ್ ಕ್ಲೋರಿನ್ ಗ್ಯಾಸ್ ಯಾಕೆ ಬರಿಬೇಕು ಅಂದರೆ ಬಿಗೆ ಹಿಂಟ್ ಕೊಟ್ಟಿದ್ದಾರೆ. ಯಾಕೆಂದರೆ ಬ್ಲೀಚಿಂಗ್ ಪೌಡರ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ. ಇಟ್ ಈಸ್ ನನ್ ಅದರ್ ದೆನ್ ಕ್ಲೋರಿನ್ ಗ್ಯಾಸ್. ನೋಡಿ 2 marks, ವೆರಿ ಈಸಿ ಟು ಸ್ಕೋರ್. ಕ್ಲಿಯರ್ ಆಯಿತು ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ರಾಮ್ ಟುಕ್ ಅ ಸೋಡಿಯಂ ಕಂಪೌಂಡ್ ಎಕ್ಸ್. ರಾಮ್ ಏನು ಮಾಡಿದ್ದಾನೆ? ಒಂದು ಸೋಡಿಯಂ ಕಂಪೌಂಡ್ನ ತಗೊಂಡಿದ್ದಾನೆ, ಎಕ್ಸನ್ನು ತಗೊಂಡಿದ್ದಾನೆ. ಈ ಎಕ್ಸನ್ನ ಅವ್ರು ಏನು ಹೇಳ್ತಾ ಇದ್ದಾರೆ? ಯೂಸ್ಡ್ ಇನ್ ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್. ಒನ್ ಆಫ್ ದ ಸೋಡಿಯಂ ಕಾಂಪೌಂಡ್ ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ನನ್ ಅದರ್ ದೆನ್ ಬೇಕಿಂಗ್ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಬೇಕಿಂಗ್ ಸೋಡಾದ ಯೂಸಸ್ ಓದಿದ್ರೆ ಗೊತ್ತಿರುತ್ತೆ. ಓಕೆನಾ? ಯಾಕೆಂದರೆ ಕಾರ್ಬೋನೇಟ್ ಇದೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಫೈರ್ ಆಫ್ ಮಾಡುತ್ತೆ. ಸೊ ಅವ್ರು ಕೇಳ್ತಾ ಇದ್ದಾರೆ, ವೆನ್ ಹೀಟೆಡ್, ಯಾವುದನ್ನ? ಈ ಒಂದು ಸೋಡಿಯಂ ಕಾಂಪೌಂಡನ್ನು ಹೀಟ್ ಮಾಡಿದಾಗ ಇಟ್ ಗಿವ್ಸ್ ಅನದರ್ ಸೋಡಿಯಂ ಕಾಂಪೌಂಡ್ ವೈ.
ಸೊ ಬೇಕಿಂಗ್ ಸೋಡಾನ ಹೀಟ್ ಮಾಡಿದಾಗ ಏನು ಬರುತ್ತೆ, ವಾಷಿಂಗ್ ಸೋಡಾ ಬರುತ್ತೆ, Na2CO3. ಅಗೇನೆ ಸೋಡಿಯಂ ಕಾಂಪೌಂಡ್ ಸಿಗ್ತಾ. ಅಲಾಂಗ್ ವಿತ್ ದಿಸ್ ಸೇಮ್ ರಿಲೀಸ್ ಆಗ್ತಾ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ, ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಬರ್ಕೊಳ್ಳಿ. ಸೊ ಕಾರ್ಬನ್ ಡೈಆಕ್ಸೈಡ್ ಇದೆ, ವಾಟರ್ ಬರ್ತಾ ಇದೆ. ಓಕೆನಾ? ಅವ್ರು ನೋಡಿ ಎಕ್ಸ್ ಅನ್ನೋದನ್ನ ಏನು ಹೇಳಿದ್ದಾರೆ, ಎಕ್ಸ್ ಇಸ್ ವಿ ಗಾಟ್ ಎಕ್ಸ್. ವಾಟ್ ಈಸ್ ಎಕ್ಸ್? ಎಕ್ಸ್ ಇಸ್ ಬೇಕಿಂಗ್ ಸೋಡಾ. ವಾಟ್ ಈಸ್ ಅನದರ್ ಕಾಂಪೌಂಡ್ ವೈ? ಇಟ್ ಈಸ್ ವಾಷಿಂಗ್ ಸೋಡಾ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ ವೈ ಆನ್ ಕ್ರಿಸ್ಟಲೈಸೇಷನ್ ಫಾರ್ಮ್ಸ್ ದ ಕಾಂಪೌಂಡ್ ಝೆಡ್. ಸೊ ವೈ ಏನಿಲ್ಲಿ? ಅವರ್ ವಾಷಿಂಗ್ ಸೋಡಾ Na2CO3 ಈಸ್ ಅವರ್ ವೈ. ಆನ್ ಕ್ರಿಸ್ಟಲೈಸೇಷನ್ ಅಂದರೆ ಇದಕ್ಕೆ ವಾಟರ್ನ ಆ್ಯಡ್ ಮಾಡಬೇಕು. ಕ್ರಿಸ್ಟಲೈಸೇಷನ್ ಇಸ್ ನಥಿಂಗ್ ಬಟ್ ಸೊ ದ ಸಾಲ್ಟ್ ವಿಚ್ ಕಂಟೈನ್ ಆ್ಯಕ್ಚುಲಿ ದ ವಾಟರ್ ಮಾಲಿಕ್ಯೂಲ್ಸ್. ಸೊ ಕ್ರಿಸ್ಟಲ್ಸ್ ಜೊತೆ ವಾಟರ್ ಇರುತ್ತೆ. ಸೊ ಇಲ್ಲಿ ನಾವು ವಾಟರ್ ಆ್ಯಡ್ ಮಾಡ್ತಾ ಇದ್ವಿ. ಬಟ್ ಎಷ್ಟು ಮಾಲಿಕ್ಯೂಲ್ಸ್ ಆಫ್ ವಾಟರ್ನ ಆ್ಯಡ್ ಮಾಡಬೇಕು ಅಂದರೆ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ನ ಆ್ಯಡ್ ಮಾಡಬೇಕು. ಸೊ 10. ಸೊ ನೀವು ಹೇಗೆ ಬರೀತೀರಾ ಇದನ್ನು? ಸೊ ದ ಕರೆಕ್ಟ್ ವೇ ಆಫ್ ರೈಟಿಂಗ್ ದಿಸ್ ಈಸ್, ವೆನ್ ಯು ಆರ್ ಪರ್ಫಾರ್ಮಿಂಗ್ ದ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಟು ವಾಷಿಂಗ್ ಸೋಡಾ, ಯು ಮಸ್ಟ್ ಆಲ್ವೇಸ್ ಆ್ಯಡ್ 10.H2O. ಓಕೆ, ಸೊ ಇವಾಗ ಏನು ಸಿಗುತ್ತೆ? Na2CO3.10H2O ಸಿಗುತ್ತೆ. Na2CO3.10H2O. ಸೊ ಇಲ್ಲಿ ಪ್ಲಸ್ H2O ಅಂತ ಹಾಕೊಳ್ಳಿ, ಡಾಟ್ ಬೇಡ. ಸೊ 10H2O ಡೈರೆಕ್ಟಾಗಿ ಹಾಕೊಳ್ಳಿ. ಇಲ್ಲಿ .10H2O ಅಂತ ಹಾಕಬೇಕು. ಸೊ ವಾಟ್ ಈಸ್ ದಿಸ್ ಆ್ಯಕ್ಚುಲಿ? ದಿಸ್ ಇಸ್ ದ ಹೈಡ್ರೇಟೆಡ್ ವಾಷಿಂಗ್ ಸೋಡಾ. ವಾಟರ್ ಮಾಲಿಕ್ಯೂಲ್ಸ್ ಇದೆ ಅಲ್ವಾ, ಹೈಡ್ರೇಟೆಡ್ ವಾಷಿಂಗ್ ಸೋಡಾ. ಇದಿಷ್ಟು ಬ್ಯಾಕ್ಗ್ರೌಂಡ್ ವರ್ಕ್ ಆಯ್ತಲ್ಲ. ಕ್ವಶನ್ಸ್ ನೋಡಿ ಈಗ. ಐಡೆಂಟಿಫೈ XYZ. ಎಕ್ಸ್ ಏನು? ಬೇಕಿಂಗ್ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ವೈ ಏನು? ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್. ಝೆಡ್ ಏನು? ಝೆಡ್ ಈಸ್ ಅವರ್ ಹೈಡ್ರೇಟೆಡ್ ವಾಷಿಂಗ್ ಸೋಡಾ. ಹೌ ಕ್ಯಾನ್ ವಿ ಒಪ್ಟೈನ್ ವೈ ಫ್ರಮ್ ಝೆಡ್ ಅಂತ ಕೇಳ್ತಾ ಇದ್ದಾನೆ. ವೈ ಏನಿಲ್ಲಿ? ಇದು ಸೋಡಿಯಂ ಕಾರ್ಬೋನೇಟ್ ಅನ್ಹೈಡ್ರೇಟೆಡ್ ಇದೆ. ಝೆಡ್ಡನ್ನು ಹೇಗೆ ಪಡ್ಕೊಳ್ತೀವಿ? ಆನ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಥವಾ ರೀಕ್ರಿಸ್ಟಲೈಸೇಷನ್ ಅಂತ ಕೂಡ ಹೇಳ್ಬೋದು. ಆನ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಸೊ ನಮ್ಗೆ ಏನಾಗುತ್ತೆ? ವೈ ಇಂದ ಝೆಡ್ ಸಿಗುತ್ತೆ, ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಓಕೆ, ನೆಕ್ಸ್ಟ್ ವಾಟ್ ಆರ್ ದ 2 ಯೂಸಸ್ ಆಫ್ ಕಾಂಪೌಂಡ್ ಝೆಡ್ ಅಂತ ಕೇಳ್ತಾನೆ. ಝೆಡ್ ಏನು? ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾದು ಒನ್ ಆಫ್ ದ ಇಂಪಾರ್ಟೆಂಟ್ ಯೂಸ್ ಏನಪ್ಪ ಅಂದರೆ, ಇಟ್ ಈಸ್ ಯೂಸ್ಡ್ ಟು ರಿಮೂವ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್. ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ವಾಷಿಂಗ್ ಸೋಡಾ ಈಸ್ ಯೂಸ್. ಮೊದಲನೇದಾಗಿ. ಎರಡನೇದಾಗಿ ಡೊಮೆಸ್ಟಿಕ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಮೂರನೇದಾಗಿ ವಿ ಆಲ್ಸೋ ಯೂಸ್ಡ್ ಆಸ್ ಒನ್ ಆಫ್ ದ ಸೋಡಿಯಂ ಕಾಂಪೌಂಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಬೊರಾಕ್ಸ್. ಬೊರಾಕ್ಸನ್ನು ನಾವು ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಫೆಮಿಲಿಯರ್ ಒನ್. ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಯೂಸ್ ಏನಪ್ಪ ಅಂದರೆ, ಇಟ್ ಈಸ್ ನನ್ ಅದರ್ ದೆನ್ ರಿಮೂವಿಂಗ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಓಕೆನಾ? ಸೊ ತುಂಬ ಜನಕ್ಕೆ ವಾಟ್ ಈಸ್ ಬೊರಾಕ್ಸ್ ಅನ್ನೋದೇ ಗೊತ್ತಿರಲ್ಲ. ಓಕೆ, ಸೊ ವಾಟ್ ಈಸ್ ಬೊರಾಕ್ಸ್ ಅನ್ನೋದು ಕೂಡ ಗೊತ್ತಿರಬೇಕು. ಓಕೆ, ಸೊ ಬೊರಾಕ್ಸ್ ಅನ್ನೋದೇನು? ಬೇಸಿಕಲಿ ಅದೊಂದು ವೈಟ್ ಕಲರ್ ಪೌಡರ್ ಆಗಿರುತ್ತೆ. ಓಕೆನಾ? ಸೊ ಬೊರಾಕ್ಸ್ ಇಸ್ ಆ್ಯಕ್ಚುಲಿ ಎ ಕಾಂಬಿನೇಷನ್ ಆಫ್ ಬೋರಾನ್, ಸೋಡಿಯಂ ಆ್ಯಂಡ್ ಆಕ್ಸಿಜನ್. ಸೋಡಿಯಂ ಅಂದರೆ Na ಅಲ್ವಾ? ಸೊ ನಾನು ಸೋಡಿಯಂ ಅಂದರೆ SODIAM ಸೋಡಿಯಂ ಬರೆಯೋಕೆ ಹೋದೆ. ಇದ್ರದ್ದು ಸಿಂಬಲ್ ಬಂದು Na. ಸೊ ಬೋರಾನ್ ಪ್ಲಸ್ ಸೋಡಿಯಂ ಪ್ಲಸ್ ಆಕ್ಸಿಜನ್ ಈಸ್ ಅವರ್ ಬೊರಾಕ್ಸ್. ಎಲ್ಲಿ ಯೂಸ್ ಮಾಡ್ತೀವಿ ಬೊರಾಕ್ಸನ್ನು? ಇದನ್ನು ನಾವು ಲಾಂಡ್ರೀಸ್ನಲ್ಲಿ ಯೂಸ್ ಮಾಡ್ತೀವಿ. ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ನಲ್ಲಿ, ಕ್ಲೀನಿಂಗ್ ಪ್ರಾಡಕ್ಟ್ಸಲ್ಲಿ ಬೊರಾಕ್ಸ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಡಿಟರ್ಜೆಂಟ್ಸಲ್ಲಿ ಯೂಸ್ ಮಾಡ್ತೀವಿ. ಸ್ಟೈನ್ಸ್ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಬೊರಾಕ್ಸ್ ಅಂತ ಕರಿತೀವಿ. ಆ ಬೊರಾಕ್ಸ್ನ ಪ್ರಿಪೇರ್ ಮಾಡೋಕ್ಕೆ ವಾಷಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಕ್ವೆಶನ್. 3 marks ಈಸಿಯಾಗಿ ಸ್ಕೋರ್ ಮಾಡ್ಬೋದು ಜಸ್ಟ್ ಬೈ ರೈಟಿಂಗ್ 2 equations ಇನ್ ದ ಬ್ಯಾಕ್ಗ್ರೌಂಡ್. ಓಕೆ, ಫೈನ್. ದಿಸ್ ಇಸ್ ದ 6th question completed. ಲೆಟ್ಸ್ ಮೂವ್ ಫಾರ್ 7th question. 7th question ನೋಡಿ. A student named Raki was performing an experiment in the chemistry lab. The following diagram shows the reaction of zinc granules with dilute sulfuric acid testing the hydrogen gas by burning. ಸಿಂಪಲ್, ಏನಿಲ್ಲ. ರಾಕಿ ಏನು ಮಾಡ್ತಾ ಇದ್ದಾನೆ? ಸೊ ರಿಯಾಕ್ಷನ್ ಆಫ್ ಜಿಂಕ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಷನ್ ಮಾಡ್ತಾ ಇದ್ದಾನೆ. ಮಾಡಬೇಕಾದ್ರೆ ಹೈಡ್ರೋಜನ್ ಗ್ಯಾಸ್ ಬಂದಿದೆ. ಕ್ವಶನ್ ಏನಪ್ಪ ಇಲ್ಲಿ ಅಂದರೆ, ಒಂದು ವೇಳೆ ನಾವೇನಾದರೂ ಈ ಜಿಂಕ್ ಗ್ರ್ಯಾನ್ಯೂಲ್ಸ್ ಬದಲು ಜಿಂಕ್ ಡಸ್ಟನ್ನ ತಗೊಂಡ್ರೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಅಂದರೆ, ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಈ ರಿಯಾಕ್ಷನ್ನ ಮಾಡೋಕ್ಕೆ ಜಿಂಕ್ ತಗೊಳ್ತಾ ಇದ್ದೀವಿ. ವಿ ಹ್ಯಾವ್ ಟೇಕನ್ ದ ಜಿಂಕ್ ಇನ್ ಆರ್ಡರ್ ಟು ಪರ್ಫಾರ್ಮ್ ದ ರಿಯಾಕ್ಷನ್ ಆಫ್ ಜಿಂಕ್ with dilute sulfuric acid. So instead of taking the zinc dust ತಗೊಂಡ್ರೆ ಏನಾಗುತ್ತೆ ಅನ್ನೋದು ಕೇಳ್ತಾ ಇರೋದು.
ಸೊ ಜಿಂಕ್ ಡಸ್ಟ್ ಏನಾಗುತ್ತೆ ಅಂದರೆ ಕಂಪೇರ್ ಟು ಜಿಂಕು ಅದ್ರದ್ದು ಸರ್ಫೇಸ್ ಏರಿಯಾ ಕಡಿಮೆ. ಅಂದರೆ ಸೇ ಫಾರ್ ಎಕ್ಸಾಂಪಲ್ ಈಗ ಜಿಂಕ್ ಪೀಸು ಇಷ್ಟು ಪ್ಲೇಸ್ನ ಆಕ್ಯುಪೈ ಮಾಡಿಕೊಂಡ್ರೆ ಇದ್ರದ್ದು ಸರ್ಫೇಸ್ ಏರಿಯಾ, ಜಿಂಕ್ ಪೌಡರ್ ಏನಾಗುತ್ತೆ ಇಟ್ ಟೇಕ್ಸ್ ವೆರಿ ಲೆಸ್ ಸರ್ಫೇಸ್ ಏರಿಯಾ. ಸೊ ಒಂದು ವೇಳೆ ನೀವು ಟೆಸ್ಟ್ ಟ್ಯೂಬ್ ತೊಗೊಂಡು ಈ ಟೆಸ್ಟ್ ಟ್ಯೂಬಲ್ಲಿ ಆಯಿತಾ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಜಿಂಕ್ ಡಸ್ಟ್ ಪೌಡರ್ನ ಹಾಕಿದ್ರೆ ರಾದರ್ ದೆನ್ ಪುಟ್ಟಿಂಗ್ ಜಿಂಕ್ ಏನಾಗುತ್ತೆ, ಈ ಜಿಂಕ್ ಪೌಡರು ಇಮ್ಮಿಡಿಯೇಟ್ ಆಗಿ ಜಿಂಕ್ಗಿಂತ ಫಾಸ್ಟಾಗಿ ಏನಾಗುತ್ತೆ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಓಕೆನಾ? ಆಸ್ ಅ ರಿಸಲ್ಟ್ ಆಫ್ ಇಟ್ ವಾಟ್ ಹ್ಯಾಪನ್, ಅ ವಿಗರಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್ಡ್. ಆನ್ಸರ್ ಏನು ಬರಿಬೇಕಿದಕ್ಕೆ? ಸೊ ಯು ಜಸ್ಟ್ ರೈಟ್ ಅಬೌಟ್ ದ ಸರ್ಫೇಸ್ ಏರಿಯಾ. ಯು ರೈಟ್ ದ ಸರ್ಫೇಸ್ ಏರಿಯಾ ಆಫ್ zinc granules is greater compared to zinc dust. The moment when zinc dust is added to sulfuric acid ಏನಾಗುತ್ತೆ, so zinc dust would react very vigorously compared to zinc granule with sulfuric acid by liberating huge amount of hydrogen gas ಅಂತ ಬರೀತೀರಾ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಬಂದು ಇನ್ಸ್ಟೆಡ್ ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ನೈಟ್ರಿಕ್ ಆ್ಯಸಿಡ್ ತೊಗೊಂಡ್ರೆ ಏನಾಗುತ್ತೆ? ಆಗಲೇ ತಾನೇ ಹೇಳ್ದೆ ನಿಮಗೆ, ಜಿಂಕು ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ, ಜಿಂಕನ್ನು ನೀವೇನಾದರೂ ನೈಟ್ರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಇಟ್ ಫಾರ್ಮ್ಸ್ ಜಿಂಕ್ ನೈಟ್ರೇಟ್ ZnNO3 ಟ್ವೈಸ್. ಬಟ್ ಇಲ್ಲಿ ರಾದರ್ ದೆನ್ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಇಟ್ ಫಾರ್ಮ್ಸ್ ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಓಕೆನಾ? ನೈಟ್ರೋಜನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಇನ್ ಪ್ಲೇಸ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ಇಫ್ ಯು ಯೂಸ್ ಕಾಪರ್ ಪೀಸಸ್ ಏನಾಗುತ್ತೆ, ಜಿಂಕ್ ಬದಲು ಕಾಪರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ನೋಡಿ. ನಿಮ್ಗೆ ಆಲ್ರೆಡಿ ನಾನು ರಿಯಾಕ್ಟಿವಿಟಿ ಸೀರೀಸ್ ಹೇಳ್ಕೊಟ್ಟಿದ್ದೀನಿ. ಸೊ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಏನಾಗುತ್ತೆ, ಸೊ ಹಿಂಟ್ ಏನು, ಕಾವೇರಿ ನದಿಯ ಕಲಾಪ ಮಾರ್ಗದಲ್ಲಿ ಅಲೆಯಿತು ಜಿಂಕೆ, ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತವನಿಗೆ ಸಿಕ್ಕಿತು ಮರ್ಕ್ಯುರಿ, ಬೆಳ್ಳಿ ಮತ್ತು ಚಿನ್ನ. ಇದು ಹಿಂಟು ಅಲ್ವಾ? ಹಿಂಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೋಡಿ ಏನಾಗುತ್ತೆ, ಜಿಂಕ್ ಇಲ್ಲಿದೆ ಆ್ಯಂಡ್ ನೆಕ್ಸ್ಟ್ ನಮ್ಮ ಕಾಪರ್ ಇಲ್ಲಿದೆ. ವಿಚ್ ಇಸ್ ಮೋರ್ ರಿಯಾಕ್ಟಿವ್? ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಕಾಪರ್. ಓಕೆನಾ? ಸೊ ಐ ಥಿಂಕ್ ಐ ಮಿಸ್ಡ್ ಒನ್ ಮೆಟಲ್ ನೋಡಿ, ಪೊಟ್ಯಾಷಿಯಂ ಸೋಡಿಯಂ, ಕಾವೇರಿ ನದಿಯ ಕಲಾಪ ಮಾರ್ಗದಲ್ಲಿ ಅಲಿಯಿತು ಜಿಂಕೆ, ಫೆಬ್ರವರಿಲಿ ಪಬ್ನ ಇಲ್ಲಿ PB ಅಂದರೆ ಲೆಡ್ ಆದಮೇಲೆ ಹೈಡ್ರೋಜನ್ ಬರುತ್ತೆ. ಯಾವ ಮೆಟಲ್ಸು ಹೈಡ್ರೋಜನ್ ಮೇಲೆ ಪ್ಲೇಸ್ ಆಗಿರುತ್ತೆ, ಓನ್ಲಿ ದೋಸ್ ಮೆಟಲ್ಸ್ ಕ್ಯಾನ್ ಡಿಸ್ಪ್ಲೇಸ್ ಹೈಡ್ರೋಜನ್ ಗ್ಯಾಸ್. ಮೊದಲನೇದಾಗಿ. ಎರಡನೇದಾಗಿ ಜಿಂಕು ಕಾಪರ್ಗಿಂತ ಲೆಸ್ ರಿಯಾಕ್ಟಿವ್. ಸೊ ಜಿಂಕ್ ಏನು ಮಾಡಲ್ಲ, ಕಾಪರ್ ಏನು ಮಾಡಲ್ಲ, ಹೈಡ್ರೋಜನ್ ಗ್ಯಾಸನ್ನು ಒಂದು ವೇಳೆ ಈಗ ನಾನು ಸಲ್ಫ್ಯೂರಿಕ್ ಆ್ಯಸಿಡ್ಗೆ ಕಾಪರ್ನ ಹಾಕಿದ್ರೆ ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ರೀಸನ್ ಏನು? ರೀಸನ್ ಇಷ್ಟೇ, ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್ ಕಂಪೇರ್ ಟು ಜಿಂಕ್. ಸೊ ಇಟ್ ಕೆನ್ ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಗ್ಯಾಸ್ ವೆನ್ ಇಟ್ ಇಸ್ ರಿಯಾಕ್ಟೆಡ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ಓಕೆ, ಸೊ ಇನ್ನೊಂದಷ್ಟು ಪ್ರಶ್ನೆಗಳ ಜೊತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ, ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಫ್ಯೂ ಮೋರ್ ಅಪ್ಲಿಕೇಶನ್ ಕ್ವೆಶನ್ಸ್. ಸೊ ಎವ್ರಿ ಕ್ಲಾಸಲ್ಲಿ ಮಿನಿಮಮ್ ಐ ಥಿಂಕ್ 7 to 10 ಕ್ವೆಶನ್ಸ್ ಟಾರ್ಗೆಟ್ ಮಾಡ್ಕೊಳ್ತೀನಿ ಫ್ರಮ್ ಈ ಚಾಪ್ಟರ್ ಆಗಿರ್ಬೋದು ಅಥವಾ ಲೈಕ್ ಓವರ್ ಆಲ್ ಕಾನ್ಸೆಪ್ಟ್ ವೈಸ್ ಆಗಿರ್ಬೋದು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಹೆಲ್ಪ್ ಆಗಿದೆ ಅನ್ಕೋತೀನಿ. ಹೆಲ್ಪ್ ಆದ ವಿಡಿಯೋನ ಶೇರ್ ಮಾಡಿ. ಇಫ್ ನಾಟ್, okay, see you all in the next video. Until then, keep learning.